ಮಾಡಿದಾಗ ನೈಸ್ ರೋಡಿನ ಶಂಕುಸ್ಥಾಪನೆ ಮಾಡಿದಾಗ ಆ ಶಂಕುಸ್ಥಾಪನೆಯ ಸ್ಥಳ ಉತ್ತರಳ್ಳಿ ಕ್ಷೇತ್ರಕ್ಕೆ ಬರ್ತಾ ಇತ್ತು. ನಾನು MLA ಅವಾಗ. ಹೈಯೆಸ್ಟ್ ಜಮೀನು ಅಕ್ವೈರ್ ಆಗಿರೋದು ಉತ್ತರಳ್ಳಿಯಲ್ಲೇ. ನಾನು MLA ಆಗಿದ್ದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಅವತ್ತು JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಬೈಕಾಟ್ ಮಾಡಿದ್ದೀನಿ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಬೈಕಾಟ್ ಮಾಡಿ DC ಆಫೀಸ್ ಮುಂದೆ ನಾನು ಧರಣಿ ಮಾಡಿದ್ದೀನಿ. ಈ ಪ್ರಾಜೆಕ್ಟು ಕರ್ನಾಟಕದ ವಿರೋಧಿ ಆಗ್ತೈತೆ, ಬೆಂಗಳೂರಿನ ವಿರೋಧಿ ಆಗ್ತೈತೆ, ಇದನ್ನು ಮಾಡಬಾರ್ದು ಅಂತ ಅವತ್ತೇ ನಾನು ವಿರೋಧ ಮಾಡಿದ್ದೀನಿ. ಇವತ್ತು ವಿರೋಧ ಮಾಡ್ತೀನಿ. ನಾನು ಅಧಿವೇಶನದಲ್ಲೂ ನಾನು ಸುಮಾರು 1.5 ಗಂಟೆಗಳ ಕಾಲ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇದು ಎಷ್ಟು ಫ್ರಾಡು ಅಂತೇಳಿ ನಾನು ಇದೊಂದು ಫ್ರಾಡ್ ಪ್ರಾಜೆಕ್ಟು. ಈಗಂತೂ ಬೆಂಗಳೂರು ಟು ಮೈಸೂರು ಆರಾಮ್ಸೆ 1.5 ಗಂಟೆಯಲ್ಲಿ ಹೊರಟೋಗ್ತೀರಿ. ಈಗ ಇನ್ನೊಂದು ಅವಶ್ಯಕತೆ ಇಲ್ಲೇ ಇಲ್ಲ, ಇನ್ನೊಂದು ರೋಡ್ ಅವಶ್ಯಕತೆ ಇಲ್ಲ. ಅದರಿಂದ ಈ ಪ್ರಾಜೆಕ್ಟೇ ಮಾಡೋದ್ರಿಂದ ಲಕ್ಷಾಂತರ ಎಕರೆ ಜಮೀನು ಲೇಔಟ್ ಮಾಡ್ತಾರೆ, ಬಿರಿ ರೋಡ್ ಮಾಡ್ತಾ ಇಲ್ಲ. ಎಲ್ಲರೂ ತಿಳ್ಕೊಂಬಿಟ್ಟವ್ರೆ ನೈಸ್ ರೋಡು ನೈಸಾಗಿ ಹೋಗ್ಬಿಡುತ್ತೆ ಅಂತ. ನೈಸಾಗಿ ಲೇಔಟ್ಗಳು ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರನೇ ಆರಾಮ್ಸೆ ರೋಡ್ಗಳು ಮಾಡ್ತಾರೆ. ಈಗ ಬೆಂಗಳೂರು ಅದಕ್ಕೆ 7,000 ಕೋಟಿ ಕೊಟ್ಟಿದ್ದಾರೆ, ಬೆಂಗಳೂರು ಮೈಸೂರು ಇದಕ್ಕೆ ಕೇಂದ್ರ ಸರ್ಕಾರ. ಇದನ್ನ ಯಾಕೆ ಅವನಿಗೆ ಲೇಔಟ್ ಮಾಡಿ ರೈತರ ಜಮೀನು ನುಂಗಿ ಎಲ್ಲ ಮಾಡೋಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅದಕ್ಕೆ ಹೈಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಇದು ಫ್ರಾಡ್ ಪ್ರಾಜೆಕ್ಟ್ ಅಂತಲೇ ಹೇಳಿದೆ. ಫ್ರಾಡ್ ಅಂದಮೇಲೆ ಟೋಲ್ ಕಲೆಕ್ಟ್ ಮಾಡೋದು ಫ್ರಾಡೇ. ಹೈಕೋರ್ಟ್ ಹೇಳಿದ್ಮೇಲೆ ಫ್ರಾಡು. ಅದರಿಂದ ನಾನು ಪ್ರಾರಂಭದಲ್ಲೇ ಅವತ್ತು ಹಿಂದೆ ಸರ್ಕಾರ ಇವ್ರದ್ದು ಯಾರೋ JH ಪಟೇಲ್ ಸರ್ಕಾರ ಇದ್ದಿದ್ದು, ಅವಾಗೇ ನಾನು ವಿರೋಧ ಮಾಡಿದ್ದೀನಿ, ಈಗಲೂ ವಿರೋಧ ಮಾಡ್ತೀನಿ. ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಈಗಾಗಲೇ ಹೈಕೋರ್ಟ್ ಅದನ್ನು ಫ್ರಾಡ್ ಅಂತ ಹೇಳಿರೋದ್ರಿಂದ ಫ್ರಾಡ್ಗಳಿಗೆ ದುಡ್ಡು ಕಲೆಕ್ಟ್ ಮಾಡೋವಂಥ ಅಧಿಕಾರ ಇಲ್ಲ, ಕೋರ್ಟ್ ಹೇಳಿರೋದ್ರಿಂದ. ಸರಿಯಪ್ಪ, ಕೋರ್ಟ್ ಆದೇಶನ ಪಾಲನೆ ಮಾಡಬೇಕಾಗಿರೋದು ಯಾರು? ಕಾಂಗ್ರೆಸ್ ಸರ್ಕಾರ ಆರ್ಡರ್ ಇಶ್ಯೂ ಮಾಡಬೇಕು. ಇಂಥ ದಿನ ಹಿಂಗೆ ಕೋರ್ಟ್ ಆರ್ಡರ್ ಆಗಿದೆ, ಇದು ಫ್ರಾಡ್ ಅಂತ ಹೇಳಿದೆ, ಅದಕ್ಕೋಸ್ಕರ ನಾವು ರದ್ದು ಮಾಡಿದ್ದೀವಿ ಅಂತ ಆರ್ಡರ್ ಮಾಡಬೇಕು. ಮಾಡಲ್ಲ, ಯಾಕಂದರೆ ಫ್ರಾಡ್ ಅಂತ ಹೇಳಿದ್ದಾರೆ. ಹೌದು, ಅಭಿಪ್ರಾಯ ಇನ್ನು ಕೋರ್ಟಲ್ಲಿ ಹೇಳ್ತೈತೆ, ನಾವು ಈ ಪ್ರಾಜೆಕ್ಟನ್ನು ತೀರ್ಮಾನ ಮಾಡೋವರೆಗೂ ನೀವು ಯಾರನ್ನೂ ಬಂಧಿಸಬೇಡಿ ಅಂತ ಹೇಳಿದ್ರೆ, ಓರಲ್ಲಾಗಿ ಹೇಳಿದ್ರು ಓರಲ್ಲಾಗೆ ತಗೊಂತಾರೆ. ಕೋರ್ಟ್ ಈಸ್ ಕೋರ್ಟ್. ಸಾಕು, ಇವತ್ತು ಜಾಸ್ತಿ ಆಯಿತು. ಈಗಾಗಲೇ ಕೋರ್ಟಲ್ಲಿದೆ ಆ ಕೇಸು. ಅವ್ರೇನು ರದ್ದು ಮಾಡಿದ ತಕ್ಷಣ ಕೋರ್ಟಲ್ಲಿರೋ ಕೇಸು ಏನು ವಾಪಸ್ ಹೋಗಲ್ಲ. ಈಗಾಗಲೇ ಕೋರ್ಟಲ್ಲಿ ಎನ್ಕ್ವೈರಿ ನಡೀತಾ ಇದೆ, ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇದೆ. ಅಲ್ಲಿ ಇನ್ನೂ ಕೇಸು ಸಿದ್ದರಾಮಯ್ಯನವರು ಮತ್ತು ಅವ್ರ ಕುಟುಂಬದ ಮೇಲೆ ಇರೋ ಕೇಸು ರನ್ ಆಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಇನ್ನೂ ಕೋರ್ಟ್ ನಡೆಸ್ತಾ ಇದ್ದಾರೆ ಕೇಸು. ನಾವು ಕೋರ್ಟಲ್ಲಿ ಇದರಿಂದ ಏನು ಮಾತಾಡಿಲ್ಲ ಅಷ್ಟೇ. ಈಗ ಸರ್ಕಾರ ಅದನ್ನು 50 ಸ್ಕೀಮ್ಸ್ನೆಲ್ಲ ರದ್ದು ಮಾಡಿದ್ದೀರಿ ಅಂತ ಹೇಳಿದ್ರೆ, ಹಿಂದೆ ಸಿದ್ದರಾಮಯ್ಯನವ್ರದ್ದು ಅದೇ ಇದರಲ್ಲಾಗಿರೋದು ಸ್ಕೀಮಲ್ಲಿ. ಹಂಗಾರೆ ಅವ್ರದ್ದು ಫ್ರಾಡ್ ಅಂತ ಆಯ್ತಲ್ಲ, ಪಕ್ಕಾ ಫ್ರಾಡ್ ಅಂತ ಆಯಿತು. ಇವೆಲ್ಲ ಕೋರ್ಟಲ್ಲಿ ನಾವು ಹೋರಾಟ ಮಾಡಿದ್ರಿ, 14 ಸೈಟು ವಾಪಸ್ಸು ಸರ್ಕಾರಕ್ಕೆ ತಂದ್ರಿ. ನಮ್ಮ ಹೋರಾಟದಿಂದ, BJP ಹೋರಾಟದಿಂದ ಈ ಕೋರ್ಟಲ್ಲಿ ನಡೀತಾ ಇರೋದ್ರಿಂದ ಕೋರ್ಟ್ ಆದೇಶ ನೋಡ್ಕೊಂಡು ಮುಂದೆ ನಮ್ಮ ಪ್ರತಿಭಟನೆ ಏನಿರಬೇಕು, ಹೇಗಿರಬೇಕು ಅಂತ ತೀರ್ಮಾನ ಮಾಡ್ತೀರಿ. ಕೋರ್ಟ್ ಆದೇಶ ಬರೆದಿದ್ದು ಒಂದು ಸರಿ ಕೋರ್ಟಲ್ಲಿ ಇರೋವಾಗ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡೋದು ಸರಿ ಇರಲ್ಲ ಅಂತ ಇದ್ದೀರಿ ಅಷ್ಟೆ.